ವರದಿಗಾರರು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡುವಂತಹ ತಾಳ್ಮೆ ಇಲ್ಲ ಅಂತ ಹೇಳೋದಾದರೆ ನೀವು ಪತ್ರಿಕಾಗೋಷ್ಠಿಯನ್ನು ಯಾಕ್ರಿ ಮಾಡ್ತೀರಾ? ಯಾರಾದರೂ ವರದಿಗಾರರು ಕಟುವಾಗಿರುವಂಥ ಪ್ರಶ್ನೆ ಕೇಳಿದ್ರೆ ನಿಮಗೆ ಏಕ್ದಮ್ಮಾಗಿ ಬಿ ಪಿ ರೈಸ್ ಆಗೋಗುತ್ತೆ. ಇನ್ನು ನಮ್ಮ DCM ಅವರು ಅವ್ರ ಆರ್ಭಟ ನೀವು ನೆನ್ನೆ ನೋಡಬೇಕಾಗಿತ್ತು. ಇವರೇ ಏನೋ RCB ತಂಡದ ಮಾಲೀಕರ ಥರ ಆಡ್ತಾ ಇದ್ದಾರೆ. ಮುಂದೆ ಏನಾನ ಪ್ಲಾನಿಂಗ್ ಇರ್ಬೋದು ಇವ್ರದ್ದು, ಗೊತ್ತಿಲ್ಲ. RCB ತಂಡ ಇವರೇ ಏನಾನ ಕೊಂಡ್ಕೊಂಡ್ಬಿಡ್ತಾರೋ ಏನೋ ಗೊತ್ತಿಲ್ಲ. ಇಲ್ಲಿ ಹೊಣೆ ಬರಬೇಕಾಗಿರೋಂಥವ್ರು ಏನು ಹೇಳ್ತಾ ಇದ್ದಾರೆ? DCM ಅವರ ಪತ್ರಿಕಾ ಹೇಳಿಕೆ ನೋಡಬೇಕು. ಇದೊಂದು ಅಚಾತುರ್ಯ ಘಟನೆ, ದೇಶದ ಮುಂದೆ ಇವತ್ತು ರಾಜ್ಯ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು. ಪೊಲೀಸ್ ಅವ್ರು ತಾನೇ ಏನು ಮಾಡ್ತಾರೆ, ಎಲ್ಲರೂ ಮಕ್ಕಳು ಮರಿ ಎಲ್ಲರೂ ಕರ್ಕೊಂಡು ಅಸಂಖ್ಯಾತ ಜನರು ಬಂದು ನೆರಿತಾ ಇರೋವಾಗ ಇದು ಅಚಾತುರ್ಯ ಘಟನೆ ನಡೆದೋಗ್ಬಿಡ್ತು ಅಂತ ನೀವು ಹೇಳ್ತಾ ಇರ್ತೀರಲ್ಲ. ಯಾವಾಗೂ ಸಾವಿನ ಮೇಲೆ ರಾಜಕೀಯ ಮಾಡ್ತಾರೆ, ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ ಅಂತ. ನೀವೇ ಅದನ್ನೆಲ್ಲ ಕಲಿಸ್ಕೊಟ್ಟಿದ್ದು ಎಲ್ಲರಿಗೂ ಅಂತ ನಾನು ಈ ಮೂಲಕ ಹೇಳ್ತೀನಿ. ನೀವು ಮಾತ್ರ ಏನು ಮಾಡಿದ್ರು ಸರಿ, ನೀವು ಯಾವ ತಪ್ಪುಗಳನ್ನು ಹೆಂಗೆ ಬೇಕಾದ್ರೂ ಸಮರ್ಥನೆ ಮಾಡಿದ್ರು ಸರಿ, ಬೇರೆಯವ್ರು ಮಾತ್ರ ಏನೂ ಮಾತಾಡಬಾರ್ದು ಅನ್ನೋವಂಥ ಒಂದು ದಾರ್ಶ್ಯವನ್ನು ನೀವು ಮರಿತೀರಾ, ಒಂದು ನಿಲುವನ್ನು ನೀವು ತಗೊಳ್ತೀರಾ. ಯಾವಾಗಲೂ ಎಲ್ಲನೂ ಸಮರ್ಥನೆ ಮಾಡೋಕ್ಕೆ ಹೋಗ್ಬಾರ್ದು. ಇವತ್ತು ಅಲ್ಲ ರೀ, ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಯೋಚನೆ ಮಾಡ್ಕೊಳ್ಳಿ. ಇವತ್ತು ಆಪರೇಷನ್ ಸಿಂಧೂರ ಮಾಡಿದಾಗ ಎಷ್ಟೋ ಠಾಣಾ ಲೆವೆಲ್ಗಳಲ್ಲಿ ತಿರಂಗ ಯಾತ್ರೆ ಮಾಡೋದಕ್ಕೆ ನೀವು ಪರ್ಮಿಷನ್ ಕೊಡಲಿಲ್ಲ. ನೆನ್ಪಿಟ್ಕೋಬೇಕು ಸಿದ್ದರಾಮಯ್ಯನವರೇ, ನಿಮ್ಮದು ಆತ್ಮಸಾಕ್ಷಿ ನ್ಯಾಯಾಲಯ ಕರ್ನಾಟಕ ರಾಜ್ಯ ಸರ್ಕಾರದ್ದು. ತಿರಂಗ ಯಾತ್ರೆ ಮಾಡೋದಕ್ಕೆ ಎಷ್ಟೋ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ನೀವು. ಇದನ್ನು ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಹಂಗಾಗಿ ಇದು ದೇಶವನ್ನು ಪ್ರತಿನಿಧಿಸ್ತಕ್ಕಂತಹ ಯಾವುದೇ ಕ್ರೀಡೆ ಅಲ್ಲ. ಇದು ಯಾವುದೋ ಫ್ರಾಂಚೈಸಿಗಳು, ಉದ್ಯಮಿಗಳು ಜನರಲ್ಲಿ ಒಂದು ರೋಚಕತೆಯನ್ನು ಹುಟ್ಟಾಕಿ, ಒಂದು ಮನೋರಂಜನೆಯನ್ನು ಹುಟ್ಟಾಕಿ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಮಾಡುವಂತಹ, ತನ್ಮುಖೇನ ಸರ್ಕಾರಕ್ಕೇನೋ ಒಂದಷ್ಟು ತೆರಿಗೆ ಬರುವಂತಹ ಒಂದು ಕ್ರೀಡೆ ಅಷ್ಟೇ ಇದು. ವರ್ಲ್ಡ್ ಕಪ್ ಗೆದ್ದಿದ್ದಾರಾ? 16 ದೇಶಗಳ ಜೊತೆಯಲ್ಲಿ ಹೋರಾಟ ಮಾಡಿ ಆವಾಗ ನಾವು ಸಂಭ್ರಮಿಸೋಣ, ಹೌದಪ್ಪ ನಮ್ಮ ದೇಶದ ಕ್ರಿಕೆಟ್ ಪಟುಗಳು ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತ. ಎಲ್ಲವನ್ನು ಬಿಟ್ಬಿಟ್ಟು ಇವತ್ತು 11 ಜನರನ್ನು ಬಲಿ ಪಡೆದಿದೆ ಈ ಸರ್ಕಾರ. ಈಗ ಹೋಗಿರುವಂಥ ಏನು ಯುವ ಸಮೂಹ ಇದೆ, 11 ಜನ, ಇವರ ಸಾವು ನೋವಿಗೆ, ಅವರ ಕುಟುಂಬದ ನೋವಿಗೆ ನೇರ ಹೊಣೆ ಆಗ್ತಕ್ಕಂಥದ್ದು ಸಿದ್ದರಾಮಯ್ಯನ ಬಂಡೆಗೇಡಿ ಸರ್ಕಾರನೇ ಅಂತ ನಾನು ಈ ಮೂಲಕ ಹೇಳ್ತೀನಿ. ಮತ್ತು ಗೃಹ ಸಚಿವರು ಎಷ್ಟು ಮೊಸರಲ್ಲಿ ಕೂದಲು ತೆಗೆದಂಗೆ ಮಾತಾಡ್ತಿರಲ್ಲ ಸ್ವಾಮಿ ನೀವು ಇವತ್ತು. ದಯವಿಟ್ಟು ನೀವು ನಿಜವಾಗ್ಲೂ ನಿಮ್ಮಲ್ಲಿ ಕ್ಷಮತೆ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಇಲಾಖೆಯನ್ನು ನಿಭಾಯಿಸಲಿಕ್ಕೆ ನಿಮಗೆ ಕ್ಷಮತೆ ಇಲ್ಲ ಅನ್ನೋದಾದರೆ ದಯವಿಟ್ಟು ರಾಜೀನಾಮೆ ಕೊಡ್ರಿ. ರಾಜೀನಾಮೆ ಕೊಟ್ಟು ಇನ್ನೊಬ್ರಿಗಾದ್ರೂ ಅವಕಾಶ ಕೊಡಿ, ಯಾವುದಾದ್ರೂ ಯುವಕರಿಗೆ ಅವಕಾಶ ಕೊಡಿ. ನೀವೆಲ್ಲ ಬಹಳ ದೀರ್ಘಕಾಲವಾದಂಥ ಅಧಿಕಾರವನ್ನು ಆಸ್ವಾದ ಮಾಡಿದ್ದೀರಾ. ಬೇರೆ ಯುವಕರಿಗೆ ಯಾರಿಗಾದ್ರೂ ಬಿಟ್ಕೊಡಿ ನಿಮ್ಮದೇ ಪಕ್ಷದಲ್ಲಿ. ಕೇಳಿ ಈ ಸರ್ಕಾರ ಇರೋದಕ್ಕೆ ನೈತಿಕತೆ ಇಲ್ಲ, ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಒಂದು ಚೂರಿ ಇರ್ತಾ ಬೇರೆ ಆಗಿದೆ ನೆನ್ನೆ ಈ ಸಂಭ್ರಮಾಚರಣೆಯಲ್ಲಿ. ಈ ಕಡೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೆದ ಮೇಲೆ ಈ ರೀತಿಯಾಗೆಲ್ಲ ಸಾವಿನ ಸಂಗತಿ ಎಲ್ಲ ಹೊರಗಡೆ ಬರ್ತಾ ಇದ್ದಾಗ ಅದೆಂಥದ್ದೇ ಸಂಭ್ರಮ ಇರಲಿ ಕಣ್ರಿ DK ಶಿವಕುಮಾರ್ ಅವರೇ, ಅದೆಂಥದ್ದೇ ಸಂಭ್ರಮ ಇರಲಿ. ಅಲ್ಲಿಗೆ ಸ್ಥಗಿತಗೊಳಿಸ್ಬೇಕಾಗಿತ್ತು. ನೀವು ಹೋಗಿ ಫೋಟೋ ಶೀಟ್ ಎಲ್ಲ ಮಾಡ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ 10 ನಿಮಿಷಕ್ಕೆ ನಾವು ಮೊಟಕುಗೊಳಿಸ್ತೀವಿ ಅಂತ. ಒಂದು ಸಾವಾಗಿದೆ ಅಂದಮೇಲೆ ಅದನ್ನು ಅಲ್ಲೇ ನಿಲ್ಲಿಸಬೇಕಾಗಿತ್ತು ನೀವು. ಈ ವಿಷಯನ ತೊಗೊಂಡೋಗಿ ಯಾವುದ್ಯಾವುದೋ ವಿಷಯಕ್ಕೆ ತಗಲಾಕಿ ಇವತ್ತು ಸಾವಿನ ಮೇಲೆ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಿರಲ್ಲ, ಅದು ಯಾವುದೇ ಪಕ್ಷದವರಾಗಿರಲಿ ಸಾವಿನ ಮೇಲೆ ರಾಜಕಾರಣ ಮಾಡಬಾರ್ದು, ತಪ್ಪಾದ ಹೇಳಿಕೆಗಳನ್ನು ಕೊಡಬಾರ್ದು. ಹಾಗಾಗಿ ಯುವ ಸಮೂಹದ ಮುಂದೆ ನನ್ನ ಕಳಕಳಿಯ ಮನವಿ ಏನಂತ ಹೇಳಿದ್ರೆ, ನೀವು ಅಭಿಮಾನವನ್ನು ಬೆಳೆಸ್ಕೊಳ್ಳಿ, ಮನೋರಂಜನೆಯನ್ನೂ ಮಾಡ್ಕೊಳ್ಳಿ, ಆದರೆ ನಿಮ್ಮ ಜೀವನಕ್ಕೆ ಎಲ್ಲೂ ಕೂಡ ಕಂಟಕ ಬರದೇ ಇರುವ ಒಂದು ಸುರಕ್ಷತೆಯನ್ನು ನೀವು ನಿಮ್ಮ ಬಗ್ಗೆ ಒಂದು ಸುರಕ್ಷತೆಯ ನಿಗಾವಣೆಯನ್ನು ಇಟ್ಕೊಳ್ಳೋದ್ರ ಮುಖಾಂತರ ಎಲ್ಲ ಸಂಭ್ರಮವನ್ನು ಆಚರಣೆ ಮಾಡಿ. ಮುಂದೆ ಇಂಥ ಅಹಿತಕರವಾದ ಘಟನೆಗಳು, ಈ ಅವಿವೇಕಿ ಸರ್ಕಾರ ಇರೋವರೆಗೂ ಇಂಥ ಘಟನೆಗಳು ನಡಿಬಾರ್ದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಸಂಭ್ರಮದ ಮನೆಯನ್ನು ಸಾವಿನ ಮನೆಯಾಗಿಸಿದ ಸಿದ್ದರಾಮಯ್ಯನ ಹೊಣೆಗೇಡಿ ಸರ್ಕಾರ. ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಯಾವುದೂ ಇಲ್ಲ. ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನುವಂಥ ಒಂದು ಮಾತಿದೆ ನಮ್ಮಲ್ಲಿ. ಹಂಗಾಗಿ ಇವರು ನಾಚಿಕೆ ಮಾನ ಮರ್ಯಾದೆನೆಲ್ಲ ಬಿಟ್ಬಿಟ್ಟಿದ್ದಾರೆ. ಯಾವುದಕ್ಕೆ ಬೇಕಾದ್ರೂ ಹೋಲಿಕೆ ಮಾಡ್ತಾರೆ, ಯಾವ ತಪ್ಪನ್ನು ಬೇಕಾದ್ರೆ ಸಮರ್ಥನೆ ಮಾಡ್ಕೊಳ್ಳೋಂಥ ಬಂಡತನವನ್ನು ತೋರ್ತಾರೆ ಇವರು. ಹಾಗಾಗಿ ಇವತ್ತು ಈ ಸರ್ಕಾರದ ಮೇಲೆ ಜನಸಾಮಾನ್ಯರಿಗೆ ನಂಬಿಕೆ ಹೊರಟೋಗಿರ್ತಕ್ಕಂಥದ್ದು. ಯಾವುದೋ ಗ್ಯಾರಂಟಿಯ ವಿಷಯಗಳನ್ನ ಇಟ್ಕೊಂಡು ಇವರು ಜನರನ್ನ ಓಲೈಕೆ ಮಾಡ್ತಾ ಇದ್ದಾರೆ ಬಿಟ್ಟರೆ, ಇವರ ಆಡಳಿತ ವೈಫಲ್ಯ, ಇವರ ಹಣಕಾಸು ವೈಫಲ್ಯ ಮತ್ತು ಇವರ ಭದ್ರತಾ ವೈಫಲ್ಯಗಳು ಕೂಡ ಇವತ್ತು ಜಗಜ್ಜಾಗೀರಾಗೋಗಿದೆ ಕರ್ನಾಟಕದ ಜನರ ಮುಂದೆ. ನಾನಿವತ್ತು ಇಷ್ಟು ಮನನೊಂದು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನಾನು ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ಯಾರನ್ನು ನಿಂದಿಸುವಂಥ ಕೆಲಸಕ್ಕೆ ಕೈ ಹಾಕೋಕ್ಕೆ ಹೋಗಲ್ಲ. ಆದರೆ ನಿನ್ನೆ ನಡೆದಂತಹ ದುರ್ಘಟನೆ ಮನಸ್ಸನ್ನು ಒಂಥರ ತುಂಬ ಹಿಂಡ್ತಾ ಇದೆ. ಸತ್ತವ್ರು ಯಾರ್ರೀ?
ಎಲ್ಲ 15ರಿಂದ 30 ವರ್ಷದ ಒಳಗಡೆ ಇರುವಂಥ ಯುವ ಸಮುದಾಯ ಕಣ್ರಿ ಸತ್ತಿರೋದು. ನಿಮ್ಮ ಒಂದು ಕಾಟಾಚಾರದ ತೋರ್ಬಡಿಕೆಗೋಸ್ಕರ, ಪ್ರಚಾರವನ್ನು ಗಿಟ್ಟಿಸ್ಕೋಬೇಕು ಅನ್ನೋದಕ್ಕೋಸ್ಕರ, ಜನರ ಒಂದು ಏಕಾಗ್ರತೆಯನ್ನು ಬೇರೆ ಕಡೆಗೆ ತಗೊಂಡೋಗಬೇಕು ಅನ್ನೋವಂಥ ಉದ್ದೇಶದಿಂದ ಇವತ್ತು ಆರ್ ಸಿ ಬಿಯ ಸಂಭ್ರಮಾಚರಣೆಯ ವಿಜಯೋತ್ಸವವನ್ನು ಆಚರಿಸುವಂತಹ ಒಂದು ಪೂರ್ವ ಸಿದ್ಧತೆ ಇಲ್ಲದೆ ಇರುವಂಥ ಮಾಡಿರುವಂಥ ಕಾರ್ಯಕ್ರಮದಲ್ಲಿ ಇವತ್ತು 15ರಿಂದ 35 ವರ್ಷದ ಒಳಗಡೆ ಇರುವಂಥ 11 ಜನರ ಯುವ ಸಮೂಹ ಇವತ್ತು ಬಲಿಯಾಗಿರ್ತಕ್ಕಂಥದ್ದು. ಇದರಲ್ಲಿ ನಾವು ಯಾರನ್ನ ಹೊಣೆ ಮಾಡಬೇಕು ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರವನ್ನೇ ಹೊಣೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದ ಮೇಲೂ ಕೂಡ ಇವರು ಹುಂಬತನವನ್ನು ಮೆರೀತಾರೆ, ನೀವು ಮಾಡಲೇಬೇಕು ಅಂತ ಹೇಳ್ತಾರೆ ಅನ್ನೋವಂಥ ವಿಷಯ ಇವತ್ತು ಬೆಳಕಿಗೆ ಬರ್ತಾ ಇರೋವಾಗ ಕೇವಲ ಮ್ಯಾಜಿಸ್ಟ್ರೇಟರ ಒಂದು ತನಿಖೆಗೆ ಆದೇಶ ಮಾಡ್ತೀನಿ, 15 ದಿನ ಆದಮೇಲೆ ರಿಪೋರ್ಟ್ ಬರಲಿ ಆಮೇಲೆ ನೋಡೋಣ ಅಂತ ಹೇಳುವಂಥ ದಾರ್ಶತನವನ್ನು ಮೆರೀತಾರೆ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ, ಯಾವುದೋ ವಿಷಯನ ತೊಗೊಂಡೋಗಿ ಯಾವುದಕ್ಕೋ ತಳ್ಕಾಕಿ ಮಾತಾಡ್ತಿರಲ್ಲ ಸ್ವಾಮಿ, ನೀವು ಯಾಕೆ ಮಾತಾಡ್ತೀರಾ ನೀವು? ನಾನಿವತ್ತು ನಿಮ್ಮ ರೀತಿಯಾಗಿ ಹೆಣದ ಮೇಲೆ ರಾಜಕೀಯ ಮಾತಾಡೋವಂಥ ಮಾತುಗಳನ್ನ ನಾನು ಆಡೋಕ್ಕೋಗಲ್ಲ. ಯಾವುದೇ ವಿಷಯನೂ ಈ ವಿಷಯದೊಳಗಡೆ ಹೇಳ್ಕೊಂಬರೋಕ್ಕೋಗಲ್ಲ. ನೀವು ಎಲ್ಲ ಸರ್ಕಾರಗಳಿಗಿನ್ನ ಡಿಫ್ರೆಂಟ್ ಆದ ಸರ್ಕಾರ, ಬೇರೆಯದ್ದೇ ರೀತಿಯಾದಂಥ ಸರ್ಕಾರ, ಬೇರೆಯದ್ದೇ ರೀತಿಯಾದ ರಾಜಕೀಯವನ್ನು ಮಾಡುವಂಥ ಸರ್ಕಾರ ನಿಮ್ಮದು ಅಲ್ವಾ? ಇದು ಒಂದು ಬೇರೆಯದ್ದೇ ರೀತಿಯ ರಾಜಕೀಯವನ್ನು ನೀವು ಎಕ್ಸ್ಪರಿಮೆಂಟಾಗಿ ಮಾಡೋಕ್ಕೆ ಹೋದ್ರಿ, ಪ್ರಾಯೋಗಿಕವಾಗಿ ಅದು ನಿಮಗೆ ತಿರುಗುಬಾಣ ಆಗಿ ಬಂತು. ವಿಧಾನಸೌಧದ ಮುಂದೆ ನೀವು ಲಕ್ಷೋಪಲಕ್ಷ ಜನಗಳನ್ನ ಸೇರಿಸ್ಕೊಂಡು ಸಂಭ್ರಮಾಚರಣೆ ಮಾಡ್ತಾಯಿದ್ರಿ. ಅಲ್ಲಿ ಜನರಿಗೆ ಯಾವುದು ಸಂಭ್ರಮ ಇರಲಿಲ್ಲ, ಉಸಿರಾಡೋಕ್ಕೆ ಗಾಳಿನೇ ಇಲ್ದಂಗೆ ಆಗೋಗಿತ್ತು ಗಾಳಿನೇ ಇಲ್ದಂಗೆ ಆಗೋಗಿತ್ತಲ್ಲಿ ಜನರಿಗೆ. ಯಾರಾದರೂ ಅಪ್ಪಿ ತಪ್ಪಿ ಎಡವಿ ಬಿದ್ದರೆ ಕಾಲು ತುಳ್ತಾಗಿ ಇನ್ನೂ ಹೆಚ್ಚಿನ ಸಾವು ನೋವುಗಳಾಗ್ಬಿಡ್ತಾಯಿತ್ತು. ಪೊಲೀಸರನ್ನೆಲ್ಲ ತೊಗೊಂಡೋಗಿ ವಿಧಾನಸೌಧದ ಹತ್ರ ತುಂಬಿಸ್ಕೊಂಡು ನಿಮ್ಮ ಕುಟುಂಬ ಸದಸ್ಯರು, ವಿಧಾನಸೌಧದಲ್ಲಿರುವಂಥ ನೌಕರರ ಕುಟುಂಬಸ್ಥರು ಎಲ್ಲರೂ ಸೇರಿಕೊಂಡು ಸಂಭ್ರಮಾಚರಣೆ ಮಾಡ್ಕೊಂಡ್ರಿ. ನಿಮ್ಮ ಪ್ರಚಾರದ ಒಂದು ಭರಾಟೆಯಲ್ಲಿ ಪ್ರಚಾರ ಗಿಟ್ಟಿಸ್ಕೋಬೇಕು, ನಾವು ಇದು ಕ್ರೀಡೆಯ ಪರ ಇದ್ದೀವಿ ಅಂತ ಗಿಟ್ಟಿಸ್ಕೋಬೇಕು ಪ್ರಚಾರನ, ಆ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಹೋದ್ರಿ. ಇದು ಸಂಭ್ರಮಾಚರಣೆ ಅಲ್ಲ, ಸೂತ್ಕದ ಒಂದು ಮನೆಯಾಗಿ ಮಾಡಿಬಿಟ್ರಿ ಇವತ್ತು ಕರ್ನಾಟಕನ. ಹೇಳಿ ಕೇಳಿ ಎಷ್ಟೋ ಕುಟುಂಬಗಳು ಇವತ್ತು ಮಕ್ಕಳನ್ನು ಪಾಲನೆ ಪೋಷಣೆ ಮಾಡೋಕ್ಕಾಗಲ್ಲ ಅಂತ ಒಂದೊಂದು ಮಕ್ಕಳೆತ್ತಿರ್ತಾರೆ. ಆ ತಂದೆ ತಾಯಿಯ ಕರುಳಿನ ನೋವಿಗೆ ನೀವೇನಾದರೂ ಬೆಲೆ ಕೊಡೋಕ್ಕಾಗತ್ತೇನ್ರಿ ಸಿದ್ದರಾಮಯ್ಯನವರೇ? ಪತ್ರಿಕಾಗೋಷ್ಠಿಯಲ್ಲಿ ನೀವು ಕೊಡೋಂಥ ಉತ್ತರಗಳು ನೋಡ್ರೆ ಹೆಂಗಿರುತ್ತ್ರಿ? ವರದಿಗಾರರನ್ನೆಲ್ಲ ಬೈತಿರಲ್ರಿ, ಸುಮ್ಮನೆ ಕೂತ್ಕೊಳ್ಳೋ ನೀನು ಅಂತ ಹೇಳ್ತಿರಲ್ರಿ ನೀವು. ಪತ್ರಿಕಾ ವರದಿಗಾರರು ಅಂದರೆ, ಸಾಮಾನ್ಯ ಜನರು ಅಂದರೆ ನಿಮ್ಗೆ ಎಲ್ಲಿ ಗೌರವದ ಮಾತುಗಳೇ ಬರಲ್ವಲ್ರಿ ಸಿದ್ದರಾಮಯ್ಯನವರೇ? ಈ ರೀತಿಯಾಗ ನೀವು ಜನರನ್ನು ನಡೆಸ್ಕೊಳ್ಳೋ ಅಂಥದ್ದು ಇರಲಿ. ಕ್ರೀಡೆಯನ್ನು ನಾವು ಆಸ್ವಾದ ಮಾಡಬೇಕು, ಅಭಿಮಾನವೂ ಬೇಕು, ಆದರೆ ಅಂಧಾಭಿಮಾನ ಇರಬಾರ್ದು ಅನ್ನೋದು ಕೂಡ ಇಲ್ಲಿ ವ್ಯಕ್ತ ಆಗ್ತಾಯಿದೆ. ಗೃಹ ಸಚಿವರು ಇಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳೋದಾದರೆ ಪೂರ್ವ ತಯಾರಿಗಳನ್ನು ಯಾಕೆ ಮಾಡಿಕೊಳ್ಳಿಲ್ಲ? ಅಥವಾ ಈ ಸಂಭ್ರಮದ ಒಂದು ಸಡಗರ ಏನಿದೆ, ಈ ಒಂದು ಫೋರ್ಸ್ ಏನಿತ್ತು, ಸಂಭ್ರಮದ ಫೋರ್ಸು, ರಭಸ ಏನಿತ್ತು, ಇದಕ್ಕೆ ಕಡಿವಾಣ ಹಾಕುವಂಥ ಒಂದು ಸ್ವಲ್ಪ ಕೆಲಸ ಆಗಬೇಕಾಗಿತ್ತು. ಯಾಕೆ ಅಂದರೆ ಎಲ್ಲರೂ ಅವ್ರವ್ರ ಮನೆಗಳ ಹತ್ರ ಸಂಭ್ರಮಾಚರಣೆಯನ್ನು ಮಾಡಿದರು. ಇವತ್ತೇನೋ ತಂಡ ಬಂದಿದೆ ಕರ್ನಾಟಕಕ್ಕೆ, ಅವ್ರನ್ನ ಕರ್ಕೊಂಬರೋಕ್ಕೆ ಖುದ್ದು DCM ಅವರೇ ತೆರಳಿಬಿಟ್ಟಿದ್ರು. DCM ಅವ್ರು ಹೋಗ್ಬಿಟ್ಟಿದ್ರು ಅಲ್ಲಿಗೆ, HALಗೆ ಹೋಗ್ಬಿಟ್ಟು ಕರ್ಕೊಬಂದರು. ರೋಡ್ ಶೋ ಮಾಡೋದಕ್ಕೆ ಕ್ಲೋಸ್ ಬಸ್ಸಲ್ಲಿ ಕರ್ಕೊಂಬಂದು ತಾಜ್ ವೆಸ್ಟ್ ಎಂಡಿಗೆ ಬಿಟ್ರಿ. ಅಲ್ಲಿಂದ ನೇರವಾಗಿ ಸ್ಟೇಡಿಯಮ್ಗೆ ಕರ್ಕೊಂಡೋಗ್ಬೇಕಾಗಿತ್ತು. ನಿಮ್ಮ ಜ್ಞಾನಗಳಿಗೆಲ್ಲ ಎಲ್ರಿ ಮಂಕು ಬಡ್ದಿದೆಯಲ್ರಿ, ಜ್ಞಾನ ಮಂಕು ಬಡ್ದಿದೆ. ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ ಇಲ್ಲಿ ಮೇಕ್ರಿ ಸರ್ಕಲ್ ಹತ್ರ, ಅಷ್ಟು ದೊಡ್ಡ ಜಾಗ ಖಾಲಿ ಬಿದ್ದಿತ್ತಲ್ಲ, ಅಲ್ಲಿ ಏರ್ಪಾಡು ಮಾಡ್ಬೋದಾಗಿತ್ತಲ್ಲ 1-2 ದಿನ ಕಳ್ಕೊಂಡು ನೀವು ಸಂಭ್ರಮಾಚರಣೆಗೆ. ಯಾರು ಬೇಡ ಅಂತ ಹೇಳ್ತಾಯಿದ್ರು? ರಭಸ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಎಷ್ಟೋ ಜನ ಯುವಕರು ಇವತ್ತು ಕಾಲೇಜ್ಗೆ ಹೋಗ್ದಂಗೆ, ಕೆಲಸಗಳಿಗೆ ಹೋಗ್ದಂಗೆ ಆಸೆಯಿಂದ ಬಂದಿದ್ದಂಥವ್ರಿಗೆ ಇವತ್ತು ತಣ್ಣೀರು ಹರ್ಚೋ ಅಂಥ ಕೆಲಸ ಮಾಡ್ತಾಯಿದ್ದೀರಾ. ಇದನ್ನು ಯಾವುದೋ ಒಂದು ಕರ್ನಾಟಕ ಸ್ಟೇಟು ಕ್ರಿಕೆಟ್ ಅಕಾಡೆಮಿ ಇದೆಯಲ್ಲ, ಅವ್ರ ತಲೆ ಕಟ್ಟೋವಂಥ ಕೆಲಸ ಮಾಡ್ತಾಯಿದ್ದೀರಾ. RCB ತಂಡದವ್ರ ಮೇಲೆ ತಲೆ ಕಟ್ಟೋವಂಥ ಕೆಲಸ ಮಾಡ್ತಾಯಿದ್ದೀರಾ. ಸರ್ಕಾರ ಇಲ್ಲಿ ವೈಫಲ್ಯ ಆಗಿರೋದನ್ನು ಕೈ ತೊಳ್ಕೊಂಡು ಕೂತ್ಕೊಂಡಿದ್ದೀರಾ. 5 ಲಕ್ಷ 10 ಲಕ್ಷ ಪರಿಹಾರ ಘೋಷಣೆ ಮಾಡ್ತಿರಲ್ರಿ ಸಿದ್ದರಾಮಯ್ಯನವರೇ? ನಿಮ್ಗೇನಾದರೂ ಒಂಚೂರು ಬದ್ಧತೆ ಅನ್ನೋದು ಇದೆಯೇನ್ರಿ? ನಿಮ್ಮದೇ ಸರ್ಕಾರ ಬಂದ ಮೇಲೆ ಎಷ್ಟೆಲ್ಲ ಬೆಲೆ ಏರಿಕೆ ಮಾಡಿದ್ದೀರಿ? ಜನರು 5 ಲಕ್ಷದಲ್ಲಿ ಬದುಕೋಕ್ಕಾಗತ್ತಾ? ನಿಮ್ಮ ಸಂಬಳಗಳನ್ನು ಮಾತ್ರ, ಭತ್ಯೆಗಳನ್ನು ಮಾತ್ರ ಡಬಲ್ ಮಾಡ್ಕೊತೀರಾ. ಸಾಮಾನ್ಯ ನಾಗರಿಕರು ಸತ್ತೋದ್ರೆ ಕೇವಲ 5 ಲಕ್ಷ 10 ಲಕ್ಷ ಪರಿಹಾರ ಘೋಷಣೆ ಮಾಡ್ತಿರಲ್ರಿ. ನಿಮಗೆಲ್ಲ ನಾಚಿಕೆ ಅನ್ನೋದಿಲ್ವಾ? ಹೋಗಲಿ, ಆತ್ಮಸಾಕ್ಷಿ ಅನ್ನೋದಾದರೂ ಇದೆಯೇನ್ರಿ?
ನಿಮ್ಮದೇ ಹೇಳ್ತಿರಲ್ಲ ನೀವು ಯಾವಾಗೋ ಆತ್ಮಸಾಕ್ಷಿ ನ್ಯಾಯಾಲಯ ಅದನ್ನು ಕೇಳ್ಕೊಳ್ರಿ. ಅದರಲ್ಲಿ ವರದಿಗಾರರು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡುವಂತಹ ತಾಳ್ಮೆ ಇಲ್ಲ ಅಂತ ಹೇಳೋದಾದರೆ ನೀವು ಪತ್ರಿಕಾಗೋಷ್ಠಿಯನ್ನು ಯಾಕ್ರಿ ಮಾಡ್ತೀರಾ? ಯಾರಾದರೂ ವರದಿಗಾರರು ಕಟುವಾಗಿರುವಂಥ ಪ್ರಶ್ನೆ ಕೇಳಿದ್ರೆ ನಿಮಗೆ ಏಕ್ದಮ್ಮಾಗಿ ಬಿ ಪಿ ರೈಸ್ ಆಗೋಗುತ್ತೆ. ಇನ್ನು ನಮ್ಮ DCM ಅವ್ರ ಆರ್ಭಟ ನೀವು ನೆನ್ನೆ ನೋಡಬೇಕಾಗಿತ್ತು. ಇವರೇ ಏನೋ RCB ತಂಡದ ಮಾಲೀಕರ ಥರ ಆಡ್ತಾಯಿದ್ದಾರೆ. ಮುಂದೆ ಏನಾನ ಪ್ಲ್ಯಾನಿಂಗ್ ಇರ್ಬೋದು ಇವ್ರದ್ದು, ಗೊತ್ತಿಲ್ಲ. RCB ತಂಡ ಇವರೇ ಏನಾನ ಕೊಂಡ್ಕೊಂಡ್ಬಿಡ್ತಾರೋ ಏನೋ ಗೊತ್ತಿಲ್ಲ. ಅಷ್ಟು ಒಂದು ಸಂಭ್ರಮಾಚರಣೆ ಮಾಡ್ತಾಯಿದ್ರು. ಹೇಳಿ ಕೇಳಿ ಇದು ಸಂಭ್ರಮವನ್ನು ಆಚರಣೆ ಮಾಡುವಂತಹ ಸುಸಂದರ್ಭದಲ್ಲಿ ನಾವಿದ್ದೀವ ಅಂತ ನಿಮ್ಮೆಲ್ಲರ ಮುಂದೆ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. 26 ಮಾತೆಯರ ಸಿಂಧೂರ ಅಳಿಸಿ ಹೋಗಿರುವಂಥ ಕಾಲ ಇದು. ದೇಶ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿರುವಂಥ ಕಾಲ ಇದು. ಯಾವಾಗ ಏನಾಗುತ್ತೋ ಅಂತ ಗೊತ್ತಿಲ್ಲದೆ ಇರುವಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ದೇಶ ಇರುವಾಗ ಕ್ರೀಡೆಯನ್ನು ಆಸ್ವಾದ ಮಾಡಬೇಕು. ಆದರೆ ಈ ರೀತಿಯಾಗಿ ಸಂಭ್ರಮಾಚರಣೆ ಮಾಡೋಕ್ಕೆ ಹೋಗಿ 11 ಅಮೂಲ್ಯ ಜೀವಗಳು ಇವತ್ತು ಬಲಿಯಾಗಿರ್ತಕ್ಕಂಥದ್ದು ತುಂಬ ಶೋಚನೀಯವಾದಂಥ ಸಂಗತಿ. ಆದರೆ ಇಲ್ಲಿ ಹೊಣೆ ಹೊರಬೇಕಾಗಿರೋವಂಥವ್ರು ಏನು ಹೇಳ್ತಾ ಇದ್ದಾರೆ? DCM ಅವರ ಪತ್ರಿಕಾ ಹೇಳಿಕೆ ನೋಡಬೇಕು. ಇದೊಂದು ಅಚಾತುರ್ಯ ಘಟನೆ, ದೇಶದ ಮುಂದೆ ಇವತ್ತು ರಾಜ್ಯ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು. ಪೊಲೀಸವ್ರು ತಾನೇ ಏನು ಮಾಡ್ತಾರೆ? ಎಲ್ಲರೂ ಮಕ್ಕಳು ಮರಿ ಎಲ್ಲರೂ ಕರ್ಕೊಂಡು ಅಸಂಖ್ಯಾತ ಜನರು ಬಂದು ನೆರಿತಾ ಇರೋವಾಗ ಇದು ಅಚಾತುರ್ಯ ಘಟನೆ ನಡೆದೋಗ್ಬಿಡ್ತು ಅಂತ ನೀವು ಹೇಳ್ತಾ ಇರ್ತೀರಲ್ಲ. ಯಾವಾಗೂ ಸಾವಿನ ಮೇಲೆ ರಾಜಕೀಯ ಮಾಡ್ತಾರೆ, ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ ಅಂತ. ನೀವೇ ಅದನ್ನೆಲ್ಲ ಕಲಿಸ್ಕೊಟ್ಟಿದ್ದು ಎಲ್ಲರಿಗೂ ಅಂತ ನಾನು ಈ ಮೂಲಕ ಹೇಳ್ತೀನಿ. ನೀವು ಮಾತ್ರ ಏನು ಮಾಡೋರು ಸರಿ, ನೀವು ಯಾವ ತಪ್ಪುಗಳನ್ನು ಹೆಂಗೆ ಬೇಕಾದ್ರೂ ಸಮರ್ಥನೆ ಮಾಡೋರು ಸರಿ, ಬೇರೆಯವ್ರು ಮಾತ್ರ ಏನೂ ಮಾತಾಡಬಾರ್ದು ಅನ್ನೋವಂಥ ಒಂದು ದಾರ್ಶ್ಯವನ್ನು ನೀವು ಮೆರಿತೀರ, ಒಂದು ನಿಲುವನ್ನು ನೀವು ತಗೊಳ್ತೀರ. ಯಾವಾಗಲೂ ಎಲ್ಲನೂ ಸಮರ್ಥನೆ ಮಾಡೋಕ್ಕೆ ಹೋಗಬಾರ್ದು. ಇವತ್ತು ತಪ್ಪಾಗಿದೆ, ನೀವಿವತ್ತು ನೈತಿಕತೆಯ ಹೊಣೆಯನ್ನು ಹೊತ್ತು ಈ ಸರ್ಕಾರ, ಈ ನಾಚಿಕೆಗೇಡಿನ ಸರ್ಕಾರ ಇದು. ನಾಚಿಕೆ ಅನ್ನೋದೇ ಇಲ್ಲ ಇವ್ರಿಗೆ. ಎಷ್ಟು ಉಗಿದ್ರೂ ಜನ ಮರ್ತೋಗ್ಬಿಡ್ತಾರೆ 15 ದಿನಕ್ಕೆ ಅನ್ನೋವಂಥ ಒಂದು ಪ್ಲ್ಯಾನ್ ಕೂಡ ಇವ್ರು ಮಾಡ್ಕೊತಾರೆ. ಅಂದರೆ 15 ದಿನ ಆಗೋಷ್ಟರಲ್ಲಿ ಜನ ಮರ್ತೋಗ್ಬಿಡ್ತಾರೆ, ಬಿಸಿ ಸ್ವಲ್ಪ ತಣ್ಣಗಾಗೋಗುತ್ತೆ, ಆಮೇಲೆ ಹೆಂಗೋ ತೇಲ್ಸ್ಬಿಡೋಣ ಅಂತ. ಯಾಕೆಂದರೆ ನೀವು ಎಲ್ಲ ಒಂದು ಹಗರಣಗಳನ್ನಿರ್ಬೋದು, ಯಾವುದೇ ಒಂದು ದುರ್ಘಟನೆಗಳಿರ್ಬೋದು, ದುರಂತಗಳನ್ನ ಅಧಿಕಾರದ ಮಟ್ಟಕ್ಕೆ ತಾನೇ ಸರ್ಕಾರಿ ಅಧಿಕಾರಿಗಳ ಮಟ್ಟಕ್ಕೆ ತಾನೇ ನೀವು ಸೀಮಿತ ಮಾಡ್ತೀವಿ ಅಂತ ನೀವೇ ಘೋಷಣೆ ಮಾಡ್ಕೊಂಡಿದ್ದೀರಲ್ಲ. ಪಾಪ ನಿಮ್ಮ MLAಗಳು, ನಿಮ್ಮ MP ಗಳು, ನಿಮ್ಮ ಸರ್ಕಾರದಲ್ಲಿರುವಂಥ ಶಾಸಕರು, ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯಾವುದು ತಪ್ಪೇ ಮಾಡಲ್ಲ. ನೀವು ಎಲ್ಲ ಬರೀ ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇರ್ತಾರೆ, ನೀವು ನೋಡ್ಕೊಂಡು ಕೂತ್ಕೊಳಕ್ಕೆ ನಾವು ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿರುತ್ತಲ್ಲ ನಿಮ್ಮ ಸಮರ್ಥನೆ. ಇದನ್ನು ಯಾವುದೇ ಕಾರಣಕ್ಕೂ ನೀವು ಸರ್ಕಾರಿ ಅಧಿಕಾರಿಗಳ ಮಟ್ಟಿಗೆ ಸೀಮಿತ ಮಾಡೋಕ್ಕೆ ಹೋದರೆ ಪಾಪ ಇಲ್ಲಿ ಬಲಿಪಶುಗಳಾಗ್ತಕ್ಕಂಥದ್ದು ಪೊಲೀಸವರು. ಪೊಲೀಸ್ ಇಲಾಖೆ ನಾವು ಏಕಕಾಲದಲ್ಲಿ ಹಲವಾರು ಕಡೆ ಭದ್ರತೆ ಕೊಡೋಕ್ಕಾಗಲ್ಲ ಅಂತ ಸ್ಪಷ್ಟಪಡಿಸಿದ ಮೇಲೆ ನೀವು ಬಾಯಿ ಮುಚ್ಕೊಂಡು, ಯಾರು CM ಮತ್ತು DCM ಅವರು ಬಾಯಿ ಮುಚ್ಕೊಂಡು ಪೊಲೀಸ್ ಇಲಾಖೆ ಏನು ನಿರ್ದೇಶನ ಕೊಡುತ್ತೋ ಅದನ್ನು ಫಾಲೋ ಮಾಡಬೇಕಾಗಿತ್ತು. ಪೊಲೀಸವ್ರು ಹೇಳ್ದಂಗೆ ಕೇಳಬೇಕಾಗಿತ್ತು ರೀ ನೀವು. ಎಲ್ಲ ಪೊಲೀಸ್ ಫೋರ್ಸ್ನ ವಿಧಾನಸೌಧದ ಕಡೆಗೆ ನೀವು ಡೈವರ್ಟ್ ಮಾಡಿಕೊಂಡು ನಿಮ್ಮ ಮನೆಗಳವ್ರನ್ನ ಸೇಫಾಗಿ ಕಳಿಸ್ಬಿಟ್ಟು ಅಮಾಯಕವಾಗಿರುವಂಥ ಯುವ ಸಮೂಹನ ಇವತ್ತು ಬಲಿ ಕೊಟ್ಟಿದ್ದೀರಾ ನೀವು. ಯಾವ ಬದ್ಧತೆ ಇಟ್ಕೊಂಡು ನೀವು ಮಾತಾಡ್ತಾ ಇದ್ದೀರಾ? ಇವತ್ತು ಮ್ಯಾಜಿಸ್ಟ್ರೇಟ್ ಲೆವೆಲಲ್ಲಿ ಎನ್ಕ್ವೈರಿ ಏನು ಮಾಡೋದು? ನೀವು ನಿವೃತ್ತ ನ್ಯಾಯಮೂರ್ತಿಗಳ ಒಂದು ಲೆವೆಲಲ್ಲಿ ಇವತ್ತು ಇದನ್ನು ಮಾಡಬೇಕು, ಇದನ್ನು ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡೋಕ್ಕಿಲ್ಲ ಏನು ಉಳ್ದಿಲ್ಲ ಸ್ವಾಮಿ. ನೀವು ಈ ಒಂದು ಹುಮ್ಮಸ್ಸಿತ್ತಲ್ಲ ನಿಮ್ಮನ್ನು, ಈ ಹುಮ್ಮಸ್ಸು ಜನರಲ್ಲಿದ್ದಂಥ ಹುಮ್ಮಸ್ಸನ್ನು ಎನ್ಕ್ಯಾಶ್ ಮಾಡ್ಕೊಬೇಕು, ಅದರಿಂದ ಏನಾದರೂ ಲಾಭ ಪಡ್ಕೊಬೇಕು ರಾಜಕೀಯವಾಗಿ ಅನ್ನೋದಕ್ಕೆ ಮಾಡ್ಕೊಂಡಿರೋಂಥ ಎಡವಟ್ಟಿದು. ಈ ಕಾರ್ಯಕ್ರಮದ ಮೇಲ್ವಿಚಾರಣೆ ವಹಿಸಿದ್ದು ಮೇಲ್ನೋಟಕ್ಕೆ ಕಾಣ್ತಾ ಇರೋದು. ನೀವು ಹೇಳಲ್ಲ ನಿಮ್ಮ ಸರ್ಕಾರ ಎಲ್ಲೂ ಕೂಡ ಪೊಲೀಸರಿಂದ ಅನುಮತಿಯೇ ಇರಲಿಲ್ಲ ಅಂತ ಹೇಳುವಂಥ ಮಾತು ಇವತ್ತು ವ್ಯಕ್ತ ಆಗ್ತಾ ಇದೆ. RCB ಅವರು ಒಂದು ಟ್ವೀಟನ್ನು ಮಾಡ್ತಾರೆ ನಿನ್ನೆ 3-4 ಗಂಟೆಗೆ, ಫ್ರೀ ಪಾಸಸ್ ಇದೆ, ಯಾರು ಬೇಕಾದ್ರೂ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಬರ್ಬೋದು ಅಂತ. ಹಂಗಾಗಿ ಇವತ್ತು ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎಷ್ಟು ಕಿಲೋಮೀಟರ್ ದೂರ ಇದೆ ಸ್ವಾಮಿ? ಒಂದು ಮಿನಿಮಮ್ ಡಿಸ್ಟೆನ್ಸ್ ಆಗಲ್ಲ, 2 ಕಿಲೋಮೀಟ್ರ್ ಅಂತರದಲ್ಲಿದೆ. ಹುಡುಗರು ಪಾಪ ಹುಮ್ಮಸ್ಸಲ್ಲಿರೋ ಹುಡುಗರು ಏನಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಂದರೆ 4 ಗಂಟೆಗೆ ವಿಧಾನಸೌಧ ಹತ್ರ ಹೋಗೋಣ, 5 ಗಂಟೆಗೆ ಅಲ್ಲಿ ಸ್ಟೇಡಿಯಮ್ಗೆ ಹೋಗೋಣ ಅಂತ ಬಂದು ಇವತ್ತು ಕಾಲು ತುಳ್ಟ ಆಗಿರತಕ್ಕಂಥದ್ದು. ಹೋಗಲಿ, ನೀವು ಸ್ಟೇಡಿಯಂ ಒಳಗಡೆ ಜನರನ್ನ ಬಿಡ್ತಾಯಿದ್ರಿ ತಾನೇ, ಒಳಗಡೆ ಬಿಟ್ಟ ಮೇಲೆ ಜನ ಹೆಚ್ಚಾಗ್ತಾ ಇದ್ದಾರೆ ಅಂದರೆ ಗ್ರೌಂಡಲ್ಲೂ ಕೂಡ ಖಾಲಿ ಇತ್ತಲ್ಲ, ನೀವೇನು ಮ್ಯಾಚ್ ಆಡ್ತಾಯಿದ್ರಿ, ಸಂಭ್ರಮಾಚರಣೆ ತಾನೇ ಇದ್ದಿದ್ದು. ಒಳಗಡೆನೂ ಕೂಡ ಹೆಚ್ಚು ಜನರನ್ನು ಲಾನಲ್ಲೂ ಕೂಡ ಕೂರಿಸ್ಬೋದಾಗಿತ್ತಲ್ಲ, ಇನ್ನು ಮಿಕ್ತವ್ರಿಗೆ ನಿರ್ದೇಶನ ಕೊಡ್ಬೋದಾಗಿತ್ತಲ್ಲ.
ಯಾರಾದರೂ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಸಿಟಿಯಿಂದ ಹೊರಗಡೆನೇ ಬ್ಯಾರಿಗೇಟ್ ಹಾಕಿ ತಡಿತೀರಾ? ಅಲ್ಲ ರೀ, ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಯೋಚನೆ ಮಾಡ್ಕೊಳ್ಳಿ. ಇವತ್ತು ಆಪರೇಷನ್ ಸಿಂಧೂರ ಮಾಡಿದಾಗ ಎಷ್ಟೋ ಠಾಣಾ ಲೆವೆಲ್ಗಳಲ್ಲಿ ತಿರಂಗ ಯಾತ್ರೆ ಮಾಡೋದಕ್ಕೆ ನೀವು ಪರ್ಮಿಷನ್ ಕೊಡಲಿಲ್ಲ. ನೆನ್ಪಿಟ್ಕೋಬೇಕು ಸಿದ್ದರಾಮಯ್ಯನವರೇ, ನಿಮ್ಮದು ಆತ್ಮಸಾಕ್ಷಿ ನ್ಯಾಯಾಲಯ ಕರ್ನಾಟಕ ರಾಜ್ಯ ಸರ್ಕಾರದ್ದು. ತಿರಂಗ ಯಾತ್ರೆ ಮಾಡೋದಕ್ಕೆ ಎಷ್ಟೋ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ನೀವು. ಇದನ್ನು ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಹಂಗಾಗಿ ಇದು ದೇಶವನ್ನು ಪ್ರತಿನಿಧಿಸ್ತಕ್ಕಂತಹ ಯಾವುದೇ ಕ್ರೀಡೆ ಅಲ್ಲ. ಇದು ಯಾವುದೋ ಫ್ರಾಂಚೈಸಿಗಳು, ಉದ್ಯಮಿಗಳು ಜನರಲ್ಲಿ ಒಂದು ರೋಚಕತೆಯನ್ನು ಹುಟ್ಟಾಕಿ, ಒಂದು ಮನೋರಂಜನೆಯನ್ನು ಹುಟ್ಟಾಕಿ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಮಾಡುವಂತಹ, ತನ್ಮುಖೇನ ಸರ್ಕಾರಕ್ಕೇನೋ ಒಂದಷ್ಟು ತೆರಿಗೆ ಬರುವಂತಹ ಒಂದು ಕ್ರೀಡೆ ಅಷ್ಟೇ ಇದು. ವರ್ಲ್ಡ್ ಕಪ್ ಗೆದ್ದಿದ್ದಾರಾ? 16 ದೇಶಗಳ ಜೊತೆಯಲ್ಲಿ ಹೋರಾಟ ಮಾಡಿ ಆವಾಗ ನಾವು ಸಂಭ್ರಮಿಸೋಣ, ಹೌದಪ್ಪ ನಮ್ಮ ದೇಶದ ಕ್ರಿಕೆಟ್ ಪಟುಗಳು ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತ. ಎಲ್ಲವನ್ನು ಬಿಟ್ಬಿಟ್ಟು ಇವತ್ತು 11 ಜನರನ್ನು ಬಲಿ ಪಡೆದಿದೆ ಈ ಸರ್ಕಾರ. ಈಗ ಹೋಗಿರೋವಂಥ ಏನು ಯುವ ಸಮೂಹ ಇದೆ 11 ಜನ, ಇವರ ಸಾವು ನೋವಿಗೆ, ಅವರ ಕುಟುಂಬದ ನೋವಿಗೆ ನೇರ ಹೊಣೆ ಆಗ್ತಕ್ಕಂಥದ್ದು ಸಿದ್ದರಾಮಯ್ಯನ ಬಂಡೆಗೇಡಿ ಸರ್ಕಾರನೇ ಅಂತ ನಾನು ಈ ಮೂಲಕ ಹೇಳ್ತೀನಿ. ಮತ್ತು ಗೃಹ ಸಚಿವರು ಎಷ್ಟು ಮೊಸರಲ್ಲಿ ಕೂದಲು ತೆಗೆದಂಗೆ ಮಾತಾಡ್ತಿರಲ್ಲ ಸ್ವಾಮಿ ನೀವು ಇವತ್ತು. ದಯವಿಟ್ಟು ನೀವು ನಿಜವಾಗ್ಲೂ ನಿಮ್ಮಲ್ಲಿ ಕ್ಷಮತೆ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಇಲಾಖೆಯನ್ನು ನಿಭಾಯಿಸಲಿಕ್ಕೆ ನಿಮಗೆ ಕ್ಷಮತೆ ಇಲ್ಲ ಅನ್ನೋದಾದರೆ ದಯವಿಟ್ಟು ರಾಜೀನಾಮೆ ಕೊಡ್ರಿ. ರಾಜೀನಾಮೆ ಕೊಡಿ. ರಾಜೀನಾಮೆ ಕೊಟ್ಟು ಇನ್ನೊಬ್ರಿಗಾದ್ರೂ ಅವಕಾಶ ಕೊಡಿ, ಯಾವುದಾದ್ರೂ ಯುವಕರಿಗೆ ಅವಕಾಶ ಕೊಡಿ. ನೀವೆಲ್ಲ ಬಹಳ ದೀರ್ಘಕಾಲವಾದಂಥ ಅಧಿಕಾರವನ್ನು ಆಸ್ವಾದ ಮಾಡಿದ್ದೀರಾ. ಬೇರೆ ಯುವಕರಿಗೆ ಯಾರಿಗಾದ್ರೂ ಬಿಟ್ಕೊಡಿ ನಿಮ್ಮದೇ ಪಕ್ಷದಲ್ಲಿ. ಹೇಳಿ ಕೇಳಿ ಈ ಸರ್ಕಾರ ಇರೋದಕ್ಕೆ ನೈತಿಕತೆ ಇಲ್ಲ, ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಒಂದು ಚೂರಿ ಇರ್ತಾ ಬೇರೆ ಆಗಿದೆ ನೆನ್ನೆ ಈ ಸಂಭ್ರಮಾಚರಣೆಯಲ್ಲಿ. ಅರ್ಥ ಆಯ್ತಲ್ವಾ? ಯಾಕೆ ಪೊಲೀಸ್ ಇಲಾಖೆ ಭದ್ರತೆಯನ್ನು ನಿರಾಕರಣೆ ಮಾಡಿದ್ದು ಅಂದರೆ ಇಂಥದ್ದೇ ಕಾರಣಕ್ಕೆ, ಇಂಥ ಅಚಾತುರ್ಯಗಳು ನಡಿಬಾರ್ದು ಅಂತ. ಹಂಗಾಗಿ ನಾನಿಲ್ಲಿ ಒಂದು ವಿನಂತಿಯನ್ನು ಮಾಡ್ತೀನಿ. ಯುವಕರೇ, ನೀವು ಇವತ್ತು ಕೆಲವೇ ಒಂದು ವಿಷಯಗಳಿಗೆ ತುಂಬ ಅಭಿಮಾನವನ್ನು ಬೆಳೆಸ್ಕೊಳ್ತಾ ಇದ್ದೀರಾ. ಇದು ಮುಂದೆ ನಿಮ್ಮ ಜೀವನಕ್ಕೆ ಕಂಟಕವನ್ನು ತರುವಂತಹ ಒಂದು ಸಂದರ್ಭವನ್ನು ಒದಗಿಸ್ಕೊಡ್ಬೋದು. ಹಾಗಾಗಿ ನೀವೇನು ಗೊತ್ತಾ, ತುಂಬ ಅಭಿಮಾನ ಬೆಳೆಸ್ಕೊಳ್ತೀರಾ. ಕ್ರೀಡೆಯನ್ನು ಕ್ರೀಡೆಯ ರೀತಿಯಲ್ಲಿ ನೋಡಿ. ಸಿನಿಮಾ ಮಂದಿ ಇರ್ಬೋದು, ಕ್ರಿಕೆಟಿಗರಿರ್ಬೋದು, ಇವರೆಲ್ಲ ಏನಂತ ಹೇಳಿದ್ರೆ ಅಭಿಮಾನ ಇರಬೇಕು. ಅವರು ನಮ್ಮ ಪ್ರಾದೇಶಿಕತೆ ಅಂದರೆ ಇವಾಗ ನಮ್ಮ ಕರ್ನಾಟಕನ ಬೆಂಗಳೂರಿನ ಒಂದು ಟೀಮ್ ಅದು, ಅದ್ರ ಬಗ್ಗೆ ಅಭಿಮಾನ ಇರಬೇಕು. ಆದರೆ ಅಂಧ ಅಭಿಮಾನ ಇರಬಾರ್ದು. ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ ಅನ್ನೋದಾದರೆ ಅಲ್ಲ 10 ವರ್ಷದ 7 ವರ್ಷದ 15 ವರ್ಷದ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋವಂಥ ಒಂದು ಬಂಡತನವನ್ನು ನಾವು ಯಾಕೆ ಮೆರಿಬೇಕು? ಯಾಕೆ ದುಸ್ಸಾಹಸ ಮಾಡೋಕ್ಕೆ ಹೋಗಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಸರ್ಕಾರಗಳು ಯಾವತ್ತೂ ಈ ರೀತಿಯಾಗೇ ಇರ್ತವೆ. ನೆಗ್ಲಿಜೆನ್ಸಿ ಮಾಡ್ತಾರೆ, ಅವರು ನಿರ್ಲಕ್ಷ್ಯವನ್ನು ಮಾಡ್ತಾರೆ. ಯಾರ ಪ್ರಾಣಕ್ಕೆ ಇಲ್ಲಿ ಬೆಲೆ ಇಲ್ದಂಗೆ ಆಗೋಗಿದೆ ಇಲ್ಲಿ. ಹಾಗಾಗಿ ನಿಮ್ಮ ಅಮೂಲ್ಯವಾದ ಜೀವನಗಳನ್ನು ದಯವಿಟ್ಟು ಈ ರೀತಿಯಾದಂಥ ನಿರರ್ಥಕ ವಿಚಾರಗಳಿಗೆ ಬಲಿ ಕೊಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಈ 11 ಜನರಲ್ಲಿ ಯಾವುದಾದ್ರೂ ಒಬ್ಬ ಯುವಕ ಈ ಭಾರತಕ್ಕೆ ಭವ್ಯವಾದ ಸೇವೆಯನ್ನು ಕೂಡ ಮಾಡ್ಬೋದಾಗಿತ್ತು. ಯಾರು ನೋಡಿದ್ದವ್ರು ಯಾರು? ಹಾಗಾಗಿ ಇವತ್ತು 11 ಜನರದ್ದು ಏನು ಸಾವಾಗಿದೆ, ಇದಕ್ಕೆ ನೇರ ಹೊಣೆ ನಮ್ಮ CM ಅವರೇನೆ. CM ಅವರು ದಿಟ್ಟತನವನ್ನು ಮೆರಿಬೇಕಾಗಿತ್ತು. ಬೇಡ್ರಪ್ಪ, ನಾಳೆ ಅಥವಾ ನಾಡಿದ್ದು ಮಾಡೋಣ, ಎಷ್ಟು ಬೇಕಾದ್ರೂ ಮಾಡಿ ಅಂತ. ಆದರೆ ಇದು ಎಲ್ಲದಕ್ಕೂ ಲೆಕ್ಕ ಕೇಳೋ ಸರ್ಕಾರ. ಆ ಪ್ಲೇಯರ್ಗಳಿದಾರಲ್ಲ ಅವರೆಲ್ಲ ಮನೆಗೆ ಹೊಟ್ಟೋಗ್ಬಿಟ್ರೆ ಮತ್ತೆ ಇಲ್ಲಿ ಟಿಕೆಟ್ ಕೊಡಬೇಕು ನಾವು ಅವ್ರಿಗೆ ಕರ್ಕೊಂಬರೋಕ್ಕೆ ಹೋಗೋದಕ್ಕೆ, ಮತ್ತೆ ಇಲ್ಲಿ ವ್ಯವಸ್ಥೆ ಮಾಡಬೇಕು ಅನ್ನೋ ವಿಷಯದಲ್ಲೂ ಕೂಡ ಈ ಸರ್ಕಾರ ಲೆಕ್ಕ ಹಾಕ್ಬಿಟ್ಟಿರುತ್ತೆ. ಬಿಸಿಯಲ್ಲೇ ತೇಲ್ಸ್ಬಿಟ್ಟು ಕಳಿಸ್ಬಿಡೋಣ ಅಂದ್ಬಿಟ್ಟು ಪೂರ್ವ ತಯಾರಿ ಇಲ್ಲದೆ ಮಾಡಿ ಸೆಕ್ಯೂರಿಟಿ ಕೊಲ್ಯಾಪ್ಸ್ ಮಾಡಿ ಇದು ಈ ರೀತಿಯಾದಂಥ ಅವಘಡ ದುರಂತ ಇವತ್ತು ಆಗಿರೋದು. ಇದಕ್ಕೆ ನೇರಾತಿ ನೇರ ಹೊಣೆ ಸಿದ್ದರಾಮಯ್ಯನವರೇ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟವನ್ನು ಪಡ್ತಿದ್ದೀನಿ. ಹಾಗಾಗಿ ಇವರು ಎಲ್ಲರೂ ನೈತಿಕತೆಯ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಅಷ್ಟು ರಾಜೀನಾಮೆ ಕೊಡುವಂಥ ಒಂದು ಕ್ಷಮತೆ ಕೂಡ ಇವರಲ್ಲಿ ಕೊಡೋದೂ ಇಲ್ಲ. ಇವರು ಬಂಡತನವನ್ನು ಮೆರೆಯುವಂಥ ಸರ್ಕಾರ ಇದು. ಹಾಗಾಗಿ 5 ಲಕ್ಷ 10 ಲಕ್ಷನಾದರೂ ಪರಿಹಾರ ಕೊಟ್ಟಿದ್ದೀರಲ್ಲ ನೀವು, ಅದನ್ನು ಬೇಡ ಸಿದ್ದರಾಮಯ್ಯನವರೇ. ದಯವಿಟ್ಟು ನಿಮ್ಮಲ್ಲೊಂದು ಕಳಕಳಿಯ ಮನವಿ ಏನಂತ ಹೇಳಿದ್ರೆ ಆ ಪರಿಹಾರ ಧನವನ್ನು ಪುನರ್ಘೋಷಣೆ ಮಾಡಿ ದಯವಿಟ್ಟು ಒಂದು 50 ಲಕ್ಷ ರೂಪಾಯಿ ಆದರೂ ಪರಿಹಾರ ಧನವನ್ನು ಕೊಡಿ. ಯಾರು ಗಂಭೀರವಾಗಿ ಇಂಜುರೀಸ್ ಆಗಿದ್ದಾರೋ ಅವ್ರಿಗೆ ಉಚಿತ ಚಿಕಿತ್ಸೆ ಅಂತ ಹೇಳಿದ್ದೀರಾ, ಆದರೆ ಅವ್ರಿಗೂ ಕೂಡ ಒಂದು ಅಲ್ಪ ಪ್ರಮಾಣದ ಪರಿಹಾರ ಧನವನ್ನು ಕೊಡಿ ನೀವು.
ಆಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನಾನು ಮಾತಾಡಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ಅವ್ರು ತೋರ್ತಾ ಇರೋವಂಥ ಒಂದು ಉತ್ಸಾಹ ನೋಡ್ತಾ ಇದ್ದರೆ ಇವ್ರು ಯಾವುದೋ ಇನ್ನೊಂದು ವಿಧವಾದಂಥ ಕ್ರಿಕೆಟ್ ಲೀಗನ್ನು ಏನಾದರೂ ಹುಟ್ಟಾಕ್ತಾ ಇದ್ದಾರಾ? ನಮ್ಮ ಕರ್ನಾಟಕದೊಳಗಡೆ ಇವಾಗಿರುವಂಥ 30ಕ್ಕೂ ಹೆಚ್ಚಿನ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳು ಒಂದೊಂದು ತಂಡವನ್ನು ಮಾಡ್ಕೊಳ್ಳಿ, ನಾವು ಒಂದು ಕ್ರಿಕೆಟ್ ಲೀಗನ್ನು ಶುರು ಮಾಡುವ ಅನ್ನುವಂತಹ ಒಂದು ಹುಮ್ಮಸ್ಸನ್ನು ಇವ್ರು ತೋರ್ತಾ ಇದ್ದಾರಾ ಅನ್ನುವಂಥ ಒಂದು ಅನುಮಾನ ಬಂದ್ಬಿಡ್ತು ನನಗೆ. ಆ ರೀತಿಯಾಗಿದೆ ಅವ್ರದ್ದು. ಈ ಕಡೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೆದ ಮೇಲೆ ಈ ರೀತಿಯಾಗೆಲ್ಲ ಸಾವಿನ ಸಂಗತಿ ಎಲ್ಲ ಹೊರಗಡೆ ಬರ್ತಾ ಇದ್ದಾಗ ಅದೆಂಥದ್ದೇ ಸಂಭ್ರಮ ಇರಲಿ ಕಣ್ರಿ ಡಿ ಕೆ ಶಿವಕುಮಾರ್ ಅವರೇ, ಅದೆಂಥದ್ದೇ ಸಂಭ್ರಮ ಇರಲಿ. ಅಲ್ಲಿಗೆ ಸ್ಥಗಿತಗೊಳಿಸ್ಬೇಕಾಗಿತ್ತು. ನೀವು ಹೋಗಿ ಫೋಟೋ ಶೀಟ್ ಎಲ್ಲ ಮಾಡ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ 10 ನಿಮಿಷಕ್ಕೆ ನಾವು ಮೊಟಕುಗೊಳಿಸ್ತೀವಿ ಅಂತ. ಒಂದು ಸಾವಾಗಿದೆ ಅಂದಮೇಲೆ ಅದನ್ನು ಅಲ್ಲೇ ನಿಲ್ಲಿಸ್ಬೇಕಾಗಿತ್ತು ನೀವು. ಈ ವಿಷಯನ ತೊಗೊಂಡೋಗಿ ಯಾವುದ್ಯಾವುದೋ ವಿಷಯಕ್ಕೆ ತಗಲಾಕಿ ಇವತ್ತು ಸಾವಿನ ಮೇಲೆ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಿರಲ್ಲ, ಅದು ಯಾವುದೇ ಪಕ್ಷದವರಾಗಿರಲಿ ಸಾವಿನ ಮೇಲೆ ರಾಜಕಾರಣ ಮಾಡಬಾರ್ದು, ತಪ್ಪಾದ ಹೇಳಿಕೆಗಳನ್ನು ಕೊಡಬಾರ್ದು. ಹಾಗಾಗಿ ಯುವ ಸಮೂಹದ ಮುಂದೆ ನನ್ನ ಕಳಕಳಿಯ ಮನವಿ ಏನಂತ ಹೇಳಿದ್ರೆ, ನೀವು ಅಭಿಮಾನವನ್ನು ಬೆಳೆಸ್ಕೊಳ್ಳಿ, ಮನೋರಂಜನೆಯನ್ನೂ ಮಾಡ್ಕೊಳ್ಳಿ, ಆದರೆ ನಿಮ್ಮ ಜೀವಕ್ಕೆ, ನಿಮ್ಮ ಜೀವನಕ್ಕೆ ಎಲ್ಲೂ ಕೂಡ ಕಂಟಕ ಬರದೇ ಇರುವ ಒಂದು ಸುರಕ್ಷತೆಯನ್ನು ನೀವು ನಿಮ್ಮ ಬಗ್ಗೆ ಒಂದು ಸುರಕ್ಷತೆಯ ನಿಗಾವಣೆಯನ್ನು ಇಟ್ಕೊಳ್ಳೋದ್ರ ಮುಖಾಂತರ ಎಲ್ಲ ಸಂಭ್ರಮವನ್ನು ಆಚರಣೆ ಮಾಡಿ. ಮುಂದೆ ಇಂಥ ಅಹಿತಕರವಾದ ಘಟನೆಗಳು ಈ ಅವಿವೇಕಿ ಮತ್ತು ಒಂದು ಅವಿವೇಕಿ ಸರ್ಕಾರ ಇರೋವರೆಗೂ ಇಂಥ ಘಟನೆಗಳು ನಡಿಬಾರ್ದು ಅಂತ ಹೇಳುವಂಥ ವಿಷಯವನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ, ಹಾಗೂ ಇವಾಗ ಬಲಿಯಾಗಿರುವಂಥ 11 ಜನ ಯುವ ಸಮುದಾಯದವರಿಗೆ ಭಗವಂತ ಒಂದು ಮೋಕ್ಷವನ್ನು ಕೊಡಲಿ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ಹೇಳುವುದರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.